9ನೇ ತರಗತಿ ಕನ್ನಡ ಪದ್ಯಭಾಗ 7 ನಿನ್ನ ಮುತ್ತಿನ ಸತ್ತಿಗೆಯನ್ನಿಟ್ಟು ಸಲಹು ಎಲ್ಬಿಎ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1 ಷಟ್ಪದಿ ಪದ್ಯದಲ್ಲಿರುವ ಸಾಲುಗಳು. ಆಯ್ಕೆಗಳು 3, 4, 6, 14. ಸರಿಯಾದ ಆಯ್ಕೆ 6. 2 ಷಟ್ಪದಿ ಪದ್ಯದ ಗಣ ಪ್ರಕಾರ. ಸರಿಯಾದ ಆಯ್ಕೆ ಎ ಮಾತ್ರೆ. 3 ಷಟ್ಪದಿಯಲ್ಲಿರುವ ವಿಧಗಳು. ಸರಿಯಾದ ಆಯ್ಕೆ ಬಿ 6. 4 ಷಟ್ಪದಿಯಲ್ಲಿ ಈ ಪ್ರಾಸವು ನಿಯಮಿತವಾಗಿರುತ್ತದೆ. ಸರಿಯಾದ ಆಯ್ಕೆ ಎ ಆದಿ. 5 ಷಟ್ಪದಿಯ 3 ಮತ್ತು 4ನೇ ಸಾಲಿನ ಕೊನೆಯ ಅಕ್ಷರ. ಸರಿಯಾದ ಆಯ್ಕೆ ಬಿ ಗುರು. 6 ಷಟ್ಪದಿಯ 1 ಮತ್ತು 2ನೇ ಸಾಲುಗಳಿಗೆ ಸಮನಾಗಿರುವ ಸಾಲುಗಳು. ಸರಿಯಾದ ಆಯ್ಕೆ 4 ಮತ್ತು 5. ಮುಖ್ಯ ಪ್ರಶ್ನೆ 2 ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 7 ಷಟ್ಪದಿಯ ಮೊದಲ 3 ಸಾಲುಗಳು ಪೂರ್ವಾರ್ಥ, ಕೊನೆಯ 3 ಸಾಲುಗಳು ಉತ್ತರಾರ್ಥ. 8 ಭಾಮಿನಿ ಷಟ್ಪದಿ 3-4 ಮಾತ್ರೆಗಳು, ವಾರ್ಧಕ ಷಟ್ಪದಿ 5 ಮಾತ್ರೆಗಳು. 9 ವರದ 3 ಮಾತ್ರೆ, ಕನ್ನಡ 4 ಮಾತ್ರೆ. 10 ಹರವು 3 ಮಾತ್ರೆಗಳು, ವಕಾರ 4 ಮಾತ್ರೆಗಳು. ಮುಖ್ಯ ಪ್ರಶ್ನೆ 3 ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 11 ಹರಿಶ್ಚಂದ್ರನು ಕಾಡು ಹಂದಿಯನ್ನು ಹಿಂಬಾಲಿಸುತ್ತಾ ಯಾರ ವನಕ್ಕೆ ಬಂದನು? ಉತ್ತರ ಹರಿಶ್ಚಂದ್ರನು ಕಾಡು ಹಂದಿಯನ್ನು ಹಿಂಬಾಲಿಸುತ್ತಾ ವಿಶ್ವಾಮಿತ್ರನ ವನಕ್ಕೆ ಬಂದನು. ಪ್ರಶ್ನೆ 12 ಹರಿಶ್ಚಂದ್ರನ ಗುರು ಯಾರು? ಉತ್ತರ ಹರಿಶ್ಚಂದ್ರನ ಗುರು ವಸಿಷ್ಠ ಮುನಿ. ಪ್ರಶ್ನೆ 13 ಗಾನ ರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ ಗಾನ ರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಕಾಳರಾತ್ರಿಯ ಕನ್ಯರು ಹಗಲನ್ನು ನೋಡುವುದಕ್ಕೆಂದು ಬಂದಂತೆ ಎಂದು ಹೋಲಿಸಿದ್ದಾರೆ. ಪ್ರಶ್ನೆ 14 ಹರಿಶ್ಚಂದ್ರನು ಯಾರ ಆಜ್ಞೆಯನ್ನು ಮೀರಿದ ದುಃಖವನ್ನು ಮರೆತನು? ಉತ್ತರ ಹರಿಶ್ಚಂದ್ರನು ಎರಡನೇ ಮುಕ್ಕಣ್ಣನೆನಿಸುವ ಗುರುವಿನ ಆಜ್ಞೆಯನ್ನು ಮೀರಿದ ದುಃಖವನ್ನು ಮರೆತನು. ಪ್ರಶ್ನೆ 15 ಗಾನ ರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು? ಉತ್ತರ ಗಾನ ರಾಣಿಯರಿಗೆ ಹರಿಶ್ಚಂದ್ರನು ಸರ್ವಾಭರಣವನ್ನು ಬಹುಮಾನವಾಗಿ ಕೊಟ್ಟನು. ಪ್ರಶ್ನೆ 16 ಗಾನ ರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು? ಉತ್ತರ ಗಾನ ರಾಣಿಯರು ಹರಿಶ್ಚಂದ್ರನನ್ನು ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳಿದರು. ಪ್ರಶ್ನೆ 17 ಯುದ್ಧ ರಂಗದಲ್ಲಿ ಏನನ್ನು ನೋಡಿದರೆ ಶತ್ರುಗಳು ನಿಲ್ಲುವುದಿಲ್ಲ? ಉತ್ತರ ಯುದ್ಧ ರಂಗದಲ್ಲಿ ಸತ್ತಿಗೆಯನ್ನು ನೋಡಿದರೆ ಶತ್ರುಗಳು ನಿಲ್ಲುವುದಿಲ್ಲ. ಪ್ರಶ್ನೆ 18 ಸತ್ತಿಗೆಯ ನೆರಳಿನಲ್ಲಿ ಇರುವವನಿಗೆ ಯಾವುದೆಲ್ಲ ಕಳೆದು ಹೋಗುತ್ತದೆ ಎಂದು ಹರಿಶ್ಚಂದ್ರನು ಹೇಳಿದನು? ಉತ್ತರ ಈ ಸತ್ತಿಗೆಯ ನೆರಳಿನಲ್ಲಿ ಯಾವನು ಇರುವನೋ ಆತನಿಗೆ ವಿಪತ್ತು, ಅಡಚಣೆಗಳು, ಬಡತನ, ರೋಗ, ಸೋಲು ಮತ್ತು ಭಯ ಕಳೆದು ಹೋಗುವುದು. ಪ್ರಶ್ನೆ 19 ಹರಿಶ್ಚಂದ್ರನು ಯಾವುದಿಲ್ಲದೆ ತಂದೆ ತಾಯಿಯರು ಇಲ್ಲ ಎಂದನು? ಉತ್ತರ ಹರಿಶ್ಚಂದ್ರನು ಸತ್ತಿಗೆ ಇಲ್ಲದೆ ತಂದೆ ತಾಯಿಯರು ಇಲ್ಲ ಎಂದನು. ಪ್ರಶ್ನೆ 20 ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ? ಉತ್ತರ ಸತ್ತಿಗೆಯು ರಾಜಭಟ ಕಟ್ಟುವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ. ಮುಖ್ಯ ಪ್ರಶ್ನೆ 4 ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 21 ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರ ರೂಪ ಲಾವಣ್ಯ ಹೇಗಿತ್ತು? ಉತ್ತರ ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡುವುದಕ್ಕೆಂದು ಬಂದರೋ ಎನ್ನುವಂತೆ ಅವರ ರೂಪವಿತ್ತು. ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡುವ ಸಮಯದಲ್ಲಿ ಹೊರಹೊಮ್ಮಿದ ಹೊಸ ವಿಷದ ಹೊಗೆ ಸುರಿದು ಕಪ್ಪಾಗಿ ಗಟ್ಟಿಯಾಗಿ ಮನುಷ್ಯರಾದರೋ ಎಂಬಂತಿತ್ತು. ಬ್ರಹ್ಮನು ನೀಲಿ ಬಣ್ಣದಿಂದ ಮಾಡಿದ ಗೊಂಬೆಗಳು ಜೀವವನ್ನು ಪಡೆದವೋ ಎನ್ನುವಂತೆ ಅವರು ಕಾಣುತ್ತಿದ್ದರು. ಪ್ರಶ್ನೆ 22 ಗಾನ ರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಆಡಿದರು ವಿವರಿಸಿ. ಉತ್ತರ ಗಾನ ರಾಣಿಯರು ಮಹಾರಾಜ ಹರಿಶ್ಚಂದ್ರನನ್ನು ಕುರಿತು ಮಜಬಾಪು, ಅಡಟರಾಯ, ಮಜರಿ ರಾಯ, ರಾಯದಳ ಉಳಕರ, ರಾಯ ಕಂಟಕ, ರಾಯ ಜಗಜಟಿ, ರಾಯ ದಕ್ಷಿಣ, ರಾಯ ಕೋಲಾಹಲ, ರಾಯ ಭುಜಬಲ ಭೀಮ, ರಾಯ ವಿಧಾನ ಎಂದು ಗುಣಗಾನ ಮಾಡುತ್ತಾ ಒಡೆಯನೇ ಚಿರಂಜೀವಿ ಆಗು ಎಂದು ಕೀರ್ತಿಸಿ ಆಡಿದರು. ಪ್ರಶ್ನೆ 23 ಯಾವ ಸಮಯದಲ್ಲಿ ದೊರೆಯುವ ವಸ್ತುಗಳಿಂದ ಫಲವಿಲ್ಲ ಎಂದು ಗಾನ ರಾಣಿಯರು ಹೇಳುತ್ತಾರೆ?
ಉತ್ತರ: ಬಡತನದ ಸಮಯದಲ್ಲಿ ಆನೆಯು ದೊರೆತರೆ ಫಲವಿಲ್ಲ, ಬಾಯಾರಿಕೆಯ ಸಮಯದಲ್ಲಿ ತುಪ್ಪವೂ ದೊರೆತರೆ ಫಲವಿಲ್ಲ, ರೋಗ ಬಂದು ಬಿದ್ದಿರುವಾಗ ರಂಬೆಯು ದೊರೆತರೆ ಫಲವಿಲ್ಲ, ಸಾಯುವ ಸಮಯದಲ್ಲಿ ರಾಜ್ಯ ದೊರೆತರೆ ಫಲವಿಲ್ಲ. ಹಾಗೆಯೇ ಕಡು ಬಿಸಿನಲ್ಲಿ ಬಳಲಿ ಬೆಂಡಾಗಿರುವ ನಮಗೆ ನೀನು ಪ್ರೀತಿಯಿಂದ ಆಭರಣಗಳನ್ನು ಕೊಟ್ಟರೆ ಫಲವಿಲ್ಲ ಎಂದು ಗಾನರಾಣಿಯರು ಹರಿಶ್ಚಂದ್ರನಿಗೆ ಹೇಳಿದರು. ಪ್ರಶ್ನೆ 25: ಗಾನರಾಣಿಯರು ಯಾವ ಸಂದರ್ಭದಲ್ಲಿ ದೊರೆಯುವ ವಸ್ತುಗಳು ಸಂತೋಷವನ್ನು ತರುತ್ತವೆ ಎಂದು ಹೇಳುತ್ತಾರೆ? ಉತ್ತರ: ಗಾನರಾಣಿಯರು ಹರಿಶ್ಚಂದ್ರನನ್ನು ಕುರಿತು ಸಮುದ್ರದಲ್ಲಿ ಮುಳುಗಿರುವವನಿಗೆ ತೆಪ್ಪವನ್ನು, ಬಡವನಿಗೆ ಚಿನ್ನವನ್ನು ಹಾಗೂ ಅತಿರೋಗಿಗೆ ಅಮೃತವನ್ನು ಕೊಟ್ಟರೆ ಅವುಗಳು ಸಂತೋಷವನ್ನು ತರುತ್ತವೆ ಎಂದು ಹೇಳಿದರು. ಪ್ರಶ್ನೆ 26: ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು? ಉತ್ತರ: ಹರಿಶ್ಚಂದ್ರನು ಗಾನರಾಣಿಯರನ್ನು ಕುರಿತು ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಈ ರಾಜಲಾಂಛನವಾದ ಸತ್ತಿಗೆಯು ಇಲ್ಲದಿದ್ದರೆ ರಾಜತನವು ದೊರೆಯುವುದಿಲ್ಲ, ಈ ಭೂಮಿಯ ಮೇಲೆ ಯುದ್ಧ ರಂಗದಲ್ಲಿ ಸತ್ತಿಗೆಯನ್ನು ನೋಡಿದ ಶತ್ರುಗಳು ನಿಲ್ಲುವುದಿಲ್ಲ, ಆದ್ದರಿಂದ ಇದನ್ನು ಕೊಡಲು ಸಾಧ್ಯವಿಲ್ಲ ಎಂದನು. ಪ್ರಶ್ನೆ 27: ಹರಿಶ್ಚಂದ್ರನು ಯಾವುದೆಲ್ಲವನ್ನು ಕೊಡುವ ಅತಿಸೂರರು ಈ ಜನರಲ್ಲಿ ಜನಿಸರು ಎಂದು ಗಾನರಾಣಿಯರಿಗೆ ಹೇಳುತ್ತಾನೆ? ಉತ್ತರ: ಹರಿಶ್ಚಂದ್ರನು ಗಾನರಾಣಿಯರನ್ನು ಕುರಿತು ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಅಥವಾ ಬಿಡಬಹುದು, ಆದರೆ ತಾಯಿಯನ್ನು, ತಂದೆಯನ್ನು, ಸತಿಯನ್ನು, ದೇವರನ್ನು ಮತ್ತು ಮನಸಾರೆ ನಂಬಿ ವಿಶ್ವಾಸವಿಟ್ಟ ಪರಿಹಾರವನ್ನು ಕೊಡುವ ಅತಿಸೂರರು ಈ ಲೋಕದಲ್ಲಿ ಜನಿಸರು ಎಂದನು. ಪ್ರಶ್ನೆ 27: ಮುತ್ತಿನ ಸತ್ತಿಗೆಯ ವಿಶೇಷತೆ ಕುರಿತು ಹರಿಶ್ಚಂದ್ರನು ಏನು ಹೇಳಿದನು? ಉತ್ತರ: ಸತ್ತಿಗೆಯನ್ನು ಬೇರೊಬ್ಬರಿಗೆ ಕೊಡುವಂತಿಲ್ಲ, ಸತ್ತಿಗೆಯು ವಂಶ ಪರಂಪರೆಯಿಂದ ಬಂದಿದ್ದರಿಂದ ಇದು ತಂದೆ, ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಇದನ್ನು ಪೂಜಿಸಿಕೊಳ್ಳುವುದರಿಂದ ಇದು ದೇವರು, ನೆರಳಿನ ತಂಪನ್ನು ಸೊಗಸಾಗಿ ಕೊಡುವುದರಿಂದ ಇದು ಪೋಷಿಸುವ ತಾಯಿ, ಯುದ್ಧದಲ್ಲಿ ಶತ್ರುಗಳನ್ನು ನಡುಗಿಸುವುದರಿಂದ ಇದು ಚದುರಂಗ ಬಲ ಎನಿಸಿಕೊಂಡಿದೆ ಎಂದು ಮುತ್ತಿನ ಸತ್ತಿಗೆ ವಿಶೇಷತೆಯನ್ನು ಕುರಿತು ಹರಿಶ್ಚಂದ್ರನು ಹೇಳುತ್ತಾನೆ. ಮುಖ್ಯ ಪ್ರಶ್ನೆ 5: ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ರಾಘವಾಂಕ. ನಡುಗನ್ನಡದ ಅಗ್ರಮಾನ್ಯ ಕವಿಗಳಲ್ಲಿ ಒಬ್ಬರಾದ ರಾಘವಾಂಕರ ಕಾಲ ಸುಮಾರು ಸಾಮಾನ್ಯ ಶತ 1225. ಇವರು ಹಂಪಿ ಕ್ಷೇತ್ರದವರಾಗಿದ್ದು ಹಂಪಿಯ ಪಂಪಾಪತಿ ವಿರೂಪಾಕ್ಷನ ಪರಮ ಭಕ್ತನಾಗಿದ್ದರು. ಇವರು ಪ್ರಸಿದ್ಧ ಕವಿ ಹರಿಹರನ ಸೋದರಳಿಯ ಮತ್ತು ಶಿಷ್ಯರೂ ಆಗಿದ್ದರು. ಇವರು ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚಾರಿತ್ರ್ಯ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಶರಭ ಚಾರಿತ್ರ ಮತ್ತು ಹರಿಹರ ಮಹತ್ವ ಮುಂತಾದ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸಿನಲ್ಲಿ ರಚಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಗೆ ಉಭಯ ಕವಿ ಕಮಲರವಿ, ಕವಿ ಶರಭ ಬೇರುಂಡ ಮತ್ತು ಷಟ್ಪದಿ ಬ್ರಹ್ಮ ಎಂಬ ಅಭಿಧಾನಗಳನ್ನು ನೀಡಲಾಗಿದೆ. ಕನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಕಾವ್ಯದ ಜನಕ ಅಥವಾ ನಿರ್ಮಾಪಕರೆಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಮುಖ್ಯ ಪ್ರಶ್ನೆ 6: ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ. ಛಂದಸ್ಸಿನ ಹೆಸರು ವಾರ್ಧಕ ಷಟ್ಪದಿ. ಮುಖ್ಯ ಪ್ರಶ್ನೆ 7: ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 31: ಸಂದ ಕಾರಿರುಳು ಕನ್ಯೆಯರು ಅಗಲಂ ನೋಡಲೆಂದು ಬಂದರು. ಆಯ್ಕೆ: ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಹರಿಶ್ಚಂದ್ರನ ಬಳಿಗೆ ಬಂದ ಗಾನರಾಣಿಯರ ರೂಪವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಕಾರಿರುಳಿನಂತಿರುವ ಕನ್ಯೆಯರು ಹಗಲಿನಂತೆ ಕಾಂತಿಯುತನಾಗಿದ್ದ ಮಹಾರಾಜನನ್ನು ನೋಡಲೆಂದು ಬಂದರು ಎಂದು ವರ್ಣಿಸಲಾಗಿದೆ. ಸ್ವಾರಸ್ಯ: ಗಾನರಾಣಿಯರನ್ನು ಕಾರಿರುಳಿಗೂ ಹರಿಶ್ಚಂದ್ರನನ್ನು ಹಗಲಿಗೂ ಸಮೀಕರಿಸಿರುವುದು ಸ್ವಾರಸ್ಯಕರವಾಗಿದೆ. ವಾಕ್ಯ 32: ರಾಯ ಕಂಟಕ, ರಾಯ ಜಗದತ್ತಿ, ರಾಯ ದಲ್ಲಣ, ರಾಯ ಕೋಲಾಹಲ. ಆಯ್ಕೆ: ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಲಾದ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಹರಿಶ್ಚಂದ್ರನು ವನಕ್ಕೆ ಬಂದಾಗ ಅಬಲೆಯರಂತೆ ಕಾಣುವ ಮಾಯದ ಗಾನರಾಣಿಯರು ನೃತ್ಯವನ್ನು ಮಾಡುತ್ತಾ ಹರಿಶ್ಚಂದ್ರನನ್ನು ಮೆಚ್ಚಿಸಲು ಈ ಮಾತುಗಳನ್ನು ಆಡಿ ಹೊಗಳುತ್ತಾರೆ. ರಾಜರಿಗೆ ಕಂಟಕ ತರುವ ಜಗಜಟಿ ರಾಜ, ರಾಜರಿಗೆ ದಕ್ಷಿಣ
ರಾಜರಲ್ಲಿ ಕೋಲಾಹಲವನ್ನುಂಟು ಮಾಡುವ ವೀರನು ಶೂರನು ಎಂದು ಗುಣಗಾನ ಮಾಡುತ್ತಾರೆ. ಸ್ವಾರಸ್ಯ ಗಾನ ರಾಣಿಯರು ತಮ್ಮ ನೃತ್ಯದ ಮೂಲಕ ಹೊಗಳಿ ಹರಿಶ್ಚಂದ್ರನನ್ನು ಮಾಯದ ಬಲೆಗೆ ಒಳಪಡಿಸಲು ಮಾಡುವ ಪ್ರಯತ್ನ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ವಾಕ್ಯ 33 ಸರ್ವಾಭರಣಂ ಗಾನ ರಾಣಿಯರಿಗಿತ್ತನ್ ಹರಿಶ್ಚಂದ್ರನು. ಆಯ್ಕೆ ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಹರಿಶ್ಚಂದ್ರನ ಬಳಲಿಕೆ, ಅಂಜಿಕೆ, ಗುರುವಿನ ಆಜ್ಞೆಯನ್ನು ಮೀರಿದ ದುಃಖವನ್ನು ಮತ್ತು ಕನಸಿನ ಭಯವನ್ನು ಮೆರೆಯುವಂತೆ ಆವರಿಸಿದ ಸಂಗೀತದ ತಳಲಯದ ಸೊಗಸು ಮನದಲ್ಲಿ ಸಂತಸ ಮೂಡಿಸಿದಾಗ ಗಾನ ರಾಣಿಯರಿಗೆ ಸರ್ವಾಭರಣವನ್ನು ಬಹುಮಾನವಾಗಿ ನೀಡಿದ ಸಂದರ್ಭವನ್ನು ಕವಿ ವರ್ಣಿಸಿದ್ದಾರೆ. ಸ್ವಾರಸ್ಯ ಮಹಾರಾಜ ಹರಿಶ್ಚಂದ್ರನ ದುಃಖವನ್ನು ಕಳೆದು ಮನಸ್ಸಿಗೆ ಸಂತೋಷ ಮೂಡಿಸಿದ ಗಾನ ರಾಣಿಯರಿಗೆ ಬಹುಮಾನ ನೀಡುವ ಸಂದರ್ಭ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ವಾಕ್ಯ 34 ಬಡತನದ ಒತ್ತಾನೆ ದೊರಕಿ ಫಲವೇನು. ಆಯ್ಕೆ ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆನಿತ್ತು ಸಲಹು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಹರಿಶ್ಚಂದ್ರನು ತನ್ನ ಬಳಿಗೆ ಬಂದು ಅಮೋಘವಾಗಿ ನರ್ತಿಸಿ ಮನಸ್ಸಿಗೆ ಸಂತಸ ನೀಡಿದ ಗಾನ ರಾಣಿಯರಿಗೆ ಆಭರಣಗಳನ್ನು ಬಹುಮಾನವಾಗಿ ನೀಡಿದಾಗ ಅವರು ಅದನ್ನು ತಿರಸ್ಕರಿಸಿ ಹರಿಶ್ಚಂದ್ರನಿಗೆ ಈ ಮಾತನ್ನು ಹೇಳುತ್ತಾರೆ. ತಮಗೆ ಈ ಬಹುಮಾನ ನೀಡಿದ್ದು ಸೂಕ್ತವಲ್ಲ ಎಂದು ಅವರು ಹೇಳುತ್ತಾರೆ. ಸ್ವಾರಸ್ಯ ಬಡತನದಿಂದ ಕೂಡಿರುವವನಿಗೆ ಆನೆ ಕೊಡುವುದರಿಂದ ಅವನಿಗೆ ಪ್ರಯೋಜನವಾಗುತ್ತದೆಯೇ ಎಂದು ಕೇಳಿರುವುದು ಸ್ವಾರಸ್ಯಕರವಾಗಿದೆ. ವಾಕ್ಯ 35 ನಿನ್ನ ಮುತ್ತಿನ ಸತ್ತಿಗೆನಿಟ್ಟು ಸಲಹು ಬುಭುಜ ಎಂದರು. ಆಯ್ಕೆ ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆನಿಟ್ಟು ಸಲಹು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಹರಿಶ್ಚಂದ್ರನು ತನ್ನ ಬಳಿಗೆ ಬಂದು ಅಮೋಘವಾಗಿ ನರ್ತಿಸಿ ಮನಸ್ಸಿಗೆ ಸಂತಸ ನೀಡಿದ ಗಾನ ರಾಣಿಯರಿಗೆ ಆಭರಣಗಳನ್ನು ಬಹುಮಾನವಾಗಿ ನೀಡಿದಾಗ ಅವರು ಅದನ್ನು ತಿರಸ್ಕರಿಸಿ ಹರಿಶ್ಚಂದ್ರನಿಗೆ ಈ ಮಾತನ್ನು ಹೇಳುತ್ತಾರೆ. ತಮಗೆ ಆಭರಣದ ಬದಲಾಗಿ ಸತ್ತಿಗೆಯನ್ನು ನೀಡು ಎಂದು ಹೇಳುತ್ತಾರೆ. ಸ್ವಾರಸ್ಯ ವಂಶ ಪರಂಪರೆಯಾಗಿ ಬಂದಿರುವ ಪವಿತ್ರವಾದ ರಾಜ ಲಾಂಛನಗಳಲ್ಲಿ ಒಂದಾದ ಸತ್ತಿಗೆಯನ್ನು ತಮ್ಮ ಬಿಸಿಲಿನ ಬೇಗೆ ಪರಿಹರಿಸಿಕೊಳ್ಳಲು ಕೇಳುವುದು ಸ್ವಾರಸ್ಯಕರವಾಗಿದೆ. ವಾಕ್ಯ 36 ಅನುನಯದೊಳವೆಲ್ಲಂ ಕೊಡಬಹುದು ಬಿಡಬಹುದು. ಆಯ್ಕೆ ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆನಿಟ್ಟು ಸಲಹು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಹರಿಶ್ಚಂದ್ರನು ಬಹುಮಾನವಾಗಿ ನೀಡಿದ ಆಭರಣಗಳಿಗೆ ಬದಲಾಗಿ ಗಾನ ರಾಣಿಯರು ನಿನ್ನ ಮುತ್ತಿನ ಸತ್ತಿಗೆನಿಟ್ಟು ನೀಡು ಎಂದು ಕೇಳಿದಾಗ ಹರಿಶ್ಚಂದ್ರನು ಈ ಮಾತನ್ನು ಹೇಳುತ್ತಾನೆ. ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಬಿಡಬಹುದು. ಹಾಗೆಂದು ತಾಯಿ ತಂದೆ ಹೆಂಡತಿ ಮಕ್ಕಳು ಬಂಧು ಬಾಂಧವರು ದೇವರು ವಿಶ್ವಾಸವಿಟ್ಟುಕೊಂಡಿರುವ ಪರಿವಾರವನ್ನು ನೀಡಲು ಸಾಧ್ಯವೇ ಎಂದು ಹರಿಶ್ಚಂದ್ರ ಅವರಿಗೆ ಮನವರಿಕೆ ಮಾಡುತ್ತಾನೆ. ಸ್ವಾರಸ್ಯ ಕುಟುಂಬ ಬಂಧು ಬಾಂಧವರು ಮತ್ತು ಶ್ರದ್ಧೆಯ ಸಂಕೇತಗಳನ್ನು ಯಾರಿಗೂ ಬಿಟ್ಟುಕೊಡದೆ ಕಾಪಾಡುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಮುಖ್ಯ ಪ್ರಶ್ನೆ 8 ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಪದ್ಯ ಭಾಗ 9 ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯಗಳನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಪದ್ಯ ಭಾಗ ಆಯ್ಕೆ ಪ್ರಸ್ತುತ ಪದ್ಯ ಭಾಗವನ್ನು ಕವಿ ರಾಘವಾಂಕ ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಲಾದ ನಿನ್ನ ಮುತ್ತಿನ ಸತ್ತಿಗೆನಿಟ್ಟು ಸಲಹು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಾರಾಂಶ ಹರಿಶ್ಚಂದ್ರನು ಗಾನ ರಾಣಿಯರನ್ನು ಕುರಿತು ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಈ ರಾಜ ಲಾಂಛನವಾದ ಸತ್ತಿಗೆಯು ಇಲ್ಲದಿದ್ದರೆ ರಾಜತನವು ದೊರೆಯುವುದಿಲ್ಲ. ಈ ಭೂಮಿಯ ಮೇಲೆ ಯುದ್ಧ ರಂಗದಲ್ಲಿ ಈ ಸತ್ತಿಗೆಯನ್ನು ನೋಡಿದ ಶತ್ರುಗಳು ಎದುರು ನಿಲ್ಲಲು ಸಾಧ್ಯವಿಲ್ಲ. ಈ ಸತ್ತಿಗೆ ನೆರಳಿನಲ್ಲಿ ಯಾವನೋ ಇರುವನೋ ಅವನಿಗೆ ಆಪತ್ತು, ಅಡಚಣೆಗಳು, ಬಡತನ, ರೋಗ, ಅಪಕೀರ್ತಿ, ಸೋಲು ಮತ್ತು ಭಯವೆಲ್ಲವೂ ಕಳೆದು ಹೋಗುವುದು. ಇಷ್ಟೆಲ್ಲ ವಿಶೇಷತೆಗಳನ್ನು ತಿಳಿದು ಸತ್ತಿಗೆಯನ್ನು ಕೊಡಲು ಸಾಧ್ಯವೇ, ನೀವೇ ಹೇಳಿ ಎಂದು ಹರಿಶ್ಚಂದ್ರನು ಗಾನ ರಾಣಿಯರಿಗೆ ವಿವರಿಸಿದನು. ಮೌಲ್ಯ ಮಹಾರಾಜನಾದ ಹರಿಶ್ಚಂದ್ರನು ಸತ್ಯ ಧರ್ಮದಿಂದ ನಡೆಯುತ್ತಿದ್ದವನು. ತನ್ನ ಮನಸಂತೋಷ ಪಡಿಸಿದ ಗಾನ ರಾಣಿಯರ ಮಾಯೆಗೆ ಒಳಗಾಗದೆ ಅವರು ಬೇಡಿದ ಸತ್ತಿಗೆಯನ್ನು ನೀಡಲು ನಿರಾಕರಿಸುತ್ತಾನೆ.
ಸತ್ತಿಗೆಯ ವಿಶೇಷತೆ ಹಾಗೂ ಮಹತ್ವವನ್ನು ವಿವರಿಸುವ ಮೂಲಕ ರಾಜಧರ್ಮ ಮತ್ತು ಕರ್ತವ್ಯ ನಿಷ್ಠೆಯನ್ನು ಎತ್ತಿ ಹಿಡಿಯುತ್ತಾನೆ. ವಂಶ ಪಾರಂಪರ್ಯವಾಗಿ ಬಂದ ರಾಜ ಲಾಂಛನಗಳನ್ನು ಪ್ರಾಣ ಹೋದರೂ ಬಿಟ್ಟು ಕೊಡಬಾರದು ಎಂಬ ದೃಢ ನಿರ್ಧಾರ ಮತ್ತು ಸಂಕಲ್ಪ ಇಲ್ಲಿ ಅಡಕವಾಗಿರುವ ಪ್ರಮುಖ ಮೌಲ್ಯವಾಗಿದೆ. ಮುಖ್ಯ ಪ್ರಶ್ನೆ 10. ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 40. ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ. ಉತ್ತರ: ಹರಿಶ್ಚಂದ್ರನು ನೀಡಿದ ಆಭರಣಗಳ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಈ ರೀತಿ ಹೇಳುತ್ತಾರೆ. ಒಡೆಯನೇ, ಬಡತನದ ಸಮಯದಲ್ಲಿ ಆನೆಯು ದೊರೆತರೆ ಫಲವೇನು? ತೀವ್ರ ಬಾಯಾರಿಕೆಯಾದ ಸಮಯದಲ್ಲಿ ತುಪ್ಪವು ದೊರೆತರೆ ಅದರಿಂದ ಫಲವೇನು? ರೋಗ ಬಂದು ಮಲಗಿರುವಾಗ ರಂಬೆಯು ದೊರೆತರೆ ಫಲವೇನು? ಸಾಯುವ ಸಮಯದಲ್ಲಿ ರಾಜ್ಯದ ದೊರೆತರೆ ಫಲವೇನು? ಅದೇ ರೀತಿ ಕಡು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ಈ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಆಭರಣಗಳನ್ನು ಕೊಟ್ಟರೆ ಅದರಿಂದ ಏನೂ ಫಲವಿಲ್ಲ. ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನ್ನು, ಬಡವನಿಗೆ ಚಿನ್ನವನ್ನು ಹಾಗೂ ಅತಿರೋಗಿಗೆ ಅಮೃತವನ್ನು ಕೊಟ್ಟರೆ ಅವರು ಹೇಗೆ ಸಂತೋಷವನ್ನು ಹೊಂದುವರೋ ಅಂತಹ ವಸ್ತುವನ್ನು ನಮಗೆ ನೀಡು. ಈಗ ಸುಡನೆ ಸುಡುವ ಈ ಬಿರು ಬಿಸಿಲಿನ ಸೆಕೆಯಲ್ಲಿ ನಮಗೆ ಉಸಿರಿನ ಬಿಸಿ ಹೆಚ್ಚಾಗಿ ಉರಿ ಹತ್ತಿದೆ. ಬಿಸಿಲ ಜಲದಿಂದ ನಮ್ಮ ಬಾಯಿ ಬತ್ತಿ ಹೋಗಿದೆ ಮತ್ತು ಸಾವು ಆವರಿಸಿದೆ. ಆದ್ದರಿಂದ ಆಭರಣಗಳ ಬದಲು ನಿನ್ನ ಮುತ್ತಿನ ಸತ್ತಿಗೆಯನ್ನು ನಮಗೆ ಕೊಡು. ಈ ಬಿಸಿಲಿನ ಬೇಗೆಯಿಂದ ನಮ್ಮನ್ನು ಕಾಪಾಡು ಎಂದು ಗಾನರಾಣಿಯರು ಹರಿಶ್ಚಂದ್ರನನ್ನು ಬೇಡಿದರು. ಪ್ರಶ್ನೆ 41. ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ನಡೆದ ಸಂವಾದವನ್ನು ಸಂಗ್ರಹಿಸಿ ಬರೆಯಿರಿ. ಉತ್ತರ: ಹರಿಶ್ಚಂದ್ರನು ಗಾನರಾಣಿಯರ ನೃತ್ಯವನ್ನು ಮೆಚ್ಚಿ ಆಭರಣಗಳನ್ನು ಬಹುಮಾನವಾಗಿ ನೀಡಿದಾಗ ನಡೆದ ಸಂವಾದ ಹೀಗಿದೆ. ಗಾನರಾಣಿಯರು: ಮಹಾರಾಜನೇ, ಕಡು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ನಮಗೆ ನೀನು ಆಭರಣವನ್ನು ಕೊಟ್ಟರೆ ಪ್ರಯೋಜನವೇನು? ಅದಕ್ಕೆ ಬದಲಾಗಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು. ಹರಿಶ್ಚಂದ್ರ: ರಾಜವಂಶದ ಪರಂಪರೆಯ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಈ ರಾಜ ಲಾಂಛನವಾದ ಸತ್ತಿಗೆಯು ಇಲ್ಲದಿದ್ದರೆ ರಾಜತನವು ದೊರೆಯುವುದಿಲ್ಲ. ಆದ್ದರಿಂದ ಇದನ್ನು ಕೊಡಲು ಸಾಧ್ಯವಿಲ್ಲ. ಪ್ರೀತಿಯಿಂದ ಯಾವುದನ್ನಾದರೂ ಕೊಡಬಹುದು, ಆದರೆ ಹೆತ್ತ ತಾಯಿ, ತಂದೆ, ಹೆಂಡತಿ, ದೇವರು ಮತ್ತು ಮನಸಾರೆ ನಂಬಿದ ಪರಿವಾರವನ್ನು ಬಿಟ್ಟುಕೊಡುವ ಶೂರರು ಈ ಜಗತ್ತಿನಲ್ಲಿ ಇಲ್ಲ. ಗಾನರಾಣಿಯರು: ಮಹಾರಾಜನೇ, ನೀನು ಈಗ ಹೇಳಿದವರಲ್ಲಿ ಯಾರನ್ನಾದರೂ ಬೇಡಿದರೆ ಕೊಡಬೇಡ, ಆದರೆ ನಿನ್ನ ಬಳಿ ಇರುವ ಅಚೇತನವಾದ ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದಾಗ ನಿನಗೇಕೆ ಲೋಭ? ಹರಿಶ್ಚಂದ್ರ: ಏಕೆಂದರೆ ನನಗೆ ಈ ಸತ್ತಿಗೆ ಇಲ್ಲದೆ ಬೇರೆ ತಂದೆ ತಾಯಿಯರಿಲ್ಲ. ಇದು ವಂಶ ಪರಂಪರೆಯಿಂದ ಬಂದಿದೆ. ಪಟ್ಟಾಭಿಷೇಕದ ಸಮಯದಲ್ಲಿ ಇದನ್ನು ಪೂಜಿಸುವುದರಿಂದ ಇದು ನಮಗೆ ದೇವರು. ನೆರಳಿನ ತಂಪನ್ನು ಸೊಗಸಾಗಿ ಕೊಡುವುದರಿಂದ ಇದು ನನ್ನನ್ನು ಪೋಷಿಸುವ ತಾಯಿ. ಯುದ್ಧದಲ್ಲಿ ಶತ್ರುಗಳನ್ನು ನಡುಗಿಸುವುದರಿಂದ ಇದೇ ಚತುರಂಗ ಬಲ ಎನಿಸಿಕೊಂಡಿದೆ. ಆದ್ದರಿಂದ ಇದನ್ನು ನೀಡಲು ಸಾಧ್ಯವಿಲ್ಲ. ಹೀಗೆ ಅವರ ಸಂವಾದ ನಡೆಯುತ್ತದೆ.